ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ಸಿಹಿ ಸೀತಮ್ಮ ಕರೀತಿದ್ದಾಳೆ, ನಾಳೆ ಬಾ. ಬಾಯ್. ಓಕೆ ಬಾಯ್. ಬಂದೆ ಸೀತಮ್ಮ. ಎಲ್ಲೇ ಹೋಗಿದ್ದೆ? ಶ್ರೇಯಾಸ್ ಕರ್ತಿದ್ದ, ಹೋಮ್ವರ್ಕ್ ಅಲ್ಲಿ ಡೌಟ್ ಇದೆ ಅಂತ ಹೇಳಿ. ಫಸ್ಟ್ ನಿನ್ ಹೋಮ್ವರ್ಕ್ ನೀನ್ ಸರಿಯಾಗಿ ಮಾಡು. ಓಕೆ ಸೀತಮ್ಮ. ಯಾರು? ಡೆಲಿವರಿ ಮ್ಯಾಮ್. ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಬಟ್ ಏನ್ ಮಾಡ್ಲಿ ಮೇಡಮ್, ನಾನಂತೂ ಡೆಲಿವರಿ ಮಾಡಕ್ ಬಂದ್ಬಿಟ್ಟಿದ್ದೀನಲ್ಲ. ಯಾರು ನೀವು? ಭೂಮಿ, ನನ್ ಯಾರು ಅಂತ ಅನ್ಕೊಂಬಿಟ್ಟೆ. ಬಾ ಒಳಗೆ. ಹೇಗಿತ್ತು ಸರ್ಪ್ರೈಸ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅರೆ ಭೂಮಿ ಟೀಚರ್. BHOOMI, ಬಿ ಕ್ಯಾಪಿಟಲ್. ಕರೆಕ್ಟ್. ಮತ್ತೆ ನೀನು? My name is Sihi. SIHI. Yes capital. ಎಕ್ಸಾಕ್ಟ್ಲಿ. ನೀನ್ ಹೇಳ್ಕೊಟ್ಟಿದ್ದು ಇನ್ನ ಮರ್ತಿಲ್ಲ. ಹೋದೆಲ್ಲ ಎಸ್ ಕ್ಯಾಪಿಟಲ್ ಅಂತಿರ್ತಾಳೆ. ಜಾಣ ಮರಿ. ನಾವಂದ್ರೆ ಸುಮ್ಮನೆನಾ? ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಮಾಡ್ಕೊಂಡು ಬಂದ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳು? ನೀನು ಯಾವ ಫ್ರೆಂಡ್ಸ್ ಗ್ರೂಪಲ್ಲೂ ಇಲ್ಲ, ಯಾರ ಜೊತೆ ಟಚ್ಚಲ್ಲೂ ಇಲ್ಲ. ಹುಡ್ಕೊಂಡು ಬರ್ದೆ ಇನ್ನೇನು ಮಾಡ್ತೀನಿ ಹೇಳು? ತಗೋ. ಏನಾಯ್ತಲ್ಲ, ಇದ್ಯಾಕೆ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ಲಾಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದುವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್ ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರು. ಅವ್ರನ್ನೇನು ಜೀವನದಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದುವೆ ಆಗೋಕ್ಕೆ ಎಷ್ಟು ಜನ ಹುಡುಗಿರು ಕನ್ಸು ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನು ನಗ್ತಿರೋದು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ಯಾವಾಗಲೂ ನಗ್ತಾ ಇರು. ಪರಿಸ್ಥಿತಿ ಕಲಿಸಿದ ಪಾಠ ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ, ಬೇಕು ಬಿಡದೆ ಇದ್ರೂ ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನು ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಮನೆಯವ್ರ ಖುಷಿಗೋಸ್ಕರ, ಜೀವನಗೋಸ್ಕರ ನಾನು ಈ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್ ಮಾಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಹೇಳಿ ಸೀತಾ? ಭೂಮಿ, ಅಯ್ಯೋ ಓಕೆ. ಯಾ ಗುಡ್. ಆದರೆ ನಿನ್ನ ಕಣ್ಣೆ ಬೇರೆ ಏನೋ ಹೇಳ್ತಾ ಇದೆ. ಹಳೇದೆಲ್ಲ ನೆನಪಾಯ್ತಷ್ಟೆ. ಚೆನ್ನಾಗಿತ್ತಲ್ಲ ಆಗ? ಎಲ್ಲರೂ ಸಿಗ್ತಿದ್ವಿ, ಊಟದ ಜೊತೆ ಮನಸ್ಸಿನ ಭಾವನೆನೂ ಹಂಚ್ಕೋತಿದ್ವಿ. ಆದರೆ ಈಗ ಮಾತು ಮನಸ್ಸು ಎರಡಕ್ಕೂ ಪರದೆ ಬಿದ್ದುಬಿಟ್ಟಿದೆ. ಸಿಗೋದೇ ಅಪರೂಪ ಹೋಗಿದೆ. ಎಲ್ರಿಗೂ ಅವ್ರವ್ರದ್ದೇ ಜೀವನ ಇರುತ್ತೆ. ಯಾ ಸರಿ, ನಿನ್ನ ಜೀವನದ ಬಗ್ಗೆ ನೀನೇನು ನಿರ್ಧಾರ ಮಾಡ್ಕೊಂಡಿದ್ಯಾ? ಯಾವ ನಿರ್ಧಾರ? ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಕಣೆ. ನನ್ನ ಜೀವನದಲ್ಲಿ ಆಗಿದ್ದಕ್ಕೆಲ್ಲ ನಂದೇ ತಪ್ಪು ಅನ್ನೋ ಥರ ಜನ ನನ್ನ ನೋಡ್ತಾರಲ್ಲ, ಅದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಸರಿ ತಪ್ಪು ಅನ್ನೋದು ಅವರ ದೃಷ್ಟಿಗೆ ಸೀತಾ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸಿಹಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ?
ನಾವು ಹೇಗಿದ್ದೀವೋ ಹಾಗೆ ಚೆನ್ನಾಗಿದ್ದೀವಿ. ನನ್ನ ಜೀವನದಲ್ಲಿ ನಾನೇ ಬೇಲಿ ಹಾಕ್ಕೊಂಡಿದ್ದೀನಿ. ಅದನ್ನು ದಾಟೋ ಯೋಚನೆ ಮಾಡಿಲ್ಲ. ನನ್ಗೆ ಅರ್ಥ ಆಗುತ್ತೆ. ಆದರೆ ಏನು ಗೊತ್ತಾ, ಕಣ್ಣು ಎದುರಿಗೆ ಇರೋದನ್ನ ಮೆದ್ಲಿಂದಾನೇ ಯೋಚನೆ ಮಾಡಬೇಡ. ನಿನ್ನ ಮನಸ್ಸಿಗೂ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು. ಆಗ ಪ್ರೀತಿ ಅನ್ನೋದು ನಿನಗೆ ಅರಿವಾಗುತ್ತೆ. ಶುರು ಆಯ್ತಾ ಉಪದೇಶ? ಏನು ಮಾಡಲಿ, ಪ್ರೊಫೆಷನೇ ಅದಲ್ವಾ. ಇಲ್ಲಿ ನೋಡು, ನೀನಂಥ ಒಳ್ಳೆ ಮನಸ್ಸಿರೋಳಿಗೆ ಎಲ್ಲ ಒಳ್ಳೇದೇ ಆಗಬೇಕು. ಖಂಡಿತ ಆಗುತ್ತೆ. ಥ್ಯಾಂಕ್ ಯು. ನೀನು ಸಿಹಿ, ಯಾವ ಎಕ್ಸ್ಕ್ಯೂಸ್ ಇಲ್ಲದೆ ಮದುವೆಗೆ ಬರಬೇಕು. ಓಕೆ? ಶೋರ್. ಎಸ್ ಕ್ಯಾಪಿಟಲ್, ಅಮ್ಮನ ಕರ್ಕೊಂಡು ಬರಬೇಕು. 100% ಬಿಜಾಬಿಡಿ. ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗು. ಹುರುಳಿಕಾಳು ಸಾರು ಮಾಡಿದ್ದೀನಿ. ಟೆಂಪ್ಟಿಂಗ್, ಬಟ್ ಮದುವೆ ತುಂಬ ಕೆಲಸ ಇದೆ. ಇನ್ನೊಂದಿನ ಬರ್ತೀನಿ. ಮದುವೆ ಆದಮೇಲೆ ಇಬ್ಬರು ಒಟ್ಟಿಗೆ ಬರಬೇಕು, ಆಯ್ತಾ? ಬಾಯ್. ಬಾಯ್. ನಾಳೆ ನಮ್ಮ ಮನೆಗೆ ಬರ್ತೀಯ ಫ್ರೆಂಡ್? ಓಕೆ. ಮಲ್ಕೋ ಪುಟ್ಟ, ಮಲ್ಕೋ. ಸಿದ್ದಮ್ಮ ಬೆಳಗಾಯ್ತಾ? ಇವತ್ತು ನನಗೆ ರಜಾ ಕಣೆ. ಮಲ್ಕೋ. ನನ್ನ ನಿದ್ದೆ ಬರ್ತಿಲ್ಲ. ಇವತ್ತು ಸಂಡೇ, ನನಗೆ ಸ್ಕೂಲ್ ಇಲ್ಲ. ಮಲ್ಕೋ ಸ್ವಲ್ಪ ಹೊತ್ತು. ನನ್ನ ನಿದ್ದೆ ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಸಿದ್ದಮ್ಮ. ಸ್ಕೂಲ್ ಇದ್ದಾಗ ಶಂಕ ಊದಿದ್ರು ಎದಳಲ್ಲ. ಇವತ್ತು ಯುದ್ಧಕ್ಕೆ ಹೊರಟಂಗೆ ಎದ್ಬಿಟ್ಟಿದ್ಯಾ. ಇವತ್ತಾದ್ರೂ ಆರಾಮಾಗಿ ಕೆಲಸ ಮಾಡೋಣ ಅನ್ಕೊಂಡೆ. ನೀನ್ ಮಾಡು ಸೀತಮ್ಮ, ನಾನು ಬೇಡ ಅನ್ನ. ಇನ್ನೊಂದು ಮನ್ನಾರ್ ಮಲ್ಕೋಬೋದಿತ್ತು ತಾನೆ. ಯಾಕೆ ಎಷ್ಟು ಬೇಗ ಎದ್ದೆ? ನಿದ್ದೆ ತುಂಬಾ ಇಂಪಾರ್ಟೆಂಟ್ ಗೊತ್ತಾ? ಇದನ್ನ ಸೋಮವಾರ ಹೇಳು ಸೀತಮ್ಮ. ಹೇಳ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನ್ ನಿನ್ ಕೆಲಸ ಮಾಡು. ಬರ್ತಾರಾ ಬರಲ್ವಾ? ಬರ್ತಾರಾ ಬರಲ್ವಾ? ಬರ್ತಾರಾ ಬರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.